ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಒಂದಷ್ಟು ರೂಮ್ ಡೆಕೋರೇಷನ್ ಐಟಮ್ನ ತರಿಸಿದ್ದೀವಿ. ಸೊ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಈ ಸಂಡೇ ಮಾರ್ಚ್ 3ನೇ ತಾರೀಕು ಮಹಾ ಸೇಲ್ ನಡೀತಾ ಇದೆ. ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ, ಇನ್ನೂ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಫಸ್ಟ್ ಒಂದು ಪ್ರಾಡಕ್ಟು, ಇದು ಕಿಚನ್ಗೆ ಬಾತ್ರೂಮ್ಗೆಲ್ಲ ಯೂಸ್ ಆಗುತ್ತೆ, ಅಥವಾ ಏನಾದರೂ ಡೆಕೋರೇಷನ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಈ ರ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಕಾರ್ನರ್ಲಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ, ಯಾವುದೇ ರೀತಿ ಡ್ರಿಲ್ಲಿಂಗ್ ಮಿಷಿನ್ ಅವಶ್ಯಕತೆ ಇಲ್ಲ. ಇವರೇನೆ ರ್ಯಾಕ್ ಜೊತೆ ಉಕ್ಕನ್ನು ಕೂಡ ಕೊಟ್ಟಿರ್ತಾರೆ. ಉಕ್ಕನ್ನ ಫಿಕ್ಸ್ ಮಾಡಿಕೊಂಡು ನಾವು ಹಾಕೊಳ್ಳೋದಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದನ್ನ ನಾವು ಡೆಕೋರೇಷನ್ ಪರ್ಪಸ್ಗೆ ಅಂತ ತರಿಸ್ಕೊಂಡಿದ್ದು. ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನ ರಿಮೂವ್ ಮಾಡಿ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಗಟ್ಟಿಯಾಗಿ ಕೂರುತ್ತೆ, ಎಲ್ಲೋ ಬಿದ್ದೋಗೋದಿಲ್ಲ. ಈ ರ್ಯಾಕ್ನ ಬಾತ್ರೂಮ್ಲಿ, ಕಿಚನ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಾಡಿಗೆ ಮನೆಗಳಂತೂ ಮೊಳೆಗಳು ಹೊಡಿಯೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ರೀತಿ ಇದೆಲ್ಲ ತರಿಸ್ಕೋತು ಅಂದರೆ ನಾವು ಯಾವ ಥರ ಬೇಕು ಆ ರೀತಿ ಆರ್ಗನೈಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇವಾಗ ಒಂದು ಫ್ಲವರ್ ಪ್ಲಾಂಟ್ನ ಇಟ್ಟಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನ ಕಿಚನ್ಲಿ, ಬಾತ್ರೂಮ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಮೊಳೆಗಳು ಹೊಡಿಯೋದಕ್ಕೆ ಅವಕಾಶ ಇರೋದಿಲ್ಲ ಅಲ್ವಾ. ಸೊ ಈ ರೀತಿದು ನಾವು ಹ್ಯಾಂಗಿಂಗ್ದು ಒಂದು ರ್ಯಾಕ್ನ ತರಿಸ್ಕೊಂತು ಅಂದರೆ ಆರಾಮ್ಸೆ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಆ ರ್ಯಾಕ್ ಮೇಲೆ ಒಂದು ಫ್ಲವರ್ ಪ್ಲಾಂಟ್ನ ಇಡಬೇಕು ಅಂತೇಳಿ ಈ ರೀತಿದೊಂದು ಆರ್ಟಿಫಿಷಿಯಲ್ದು ಪಿಂಕ್ ಆ್ಯಂಡ್ ಗ್ರೀನ್ ಪ್ಲಾಂಟ್ನ ತರಿಸ್ಕೊಂಡಿದ್ದೀವಿ. ಇದನ್ನ ಡೆಕೋರೇಷನ್ ಪರ್ಪಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇದನ್ನ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ತರಿಸ್ಕೊಂಡಿದ್ದು, ಹಾಲಲ್ಲೂ ಕೂಡ ಇಟ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಮೀಶೋದಲ್ಲಿ. ಈ ರೀತಿ ರ್ಯಾಕ್ ಮೇಲೆ ಇಟ್ಕೊಂಡ್ವಿ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಥರ ಇರುವಂಥದ್ದು ಲೀಫು, ತುಂಬ ಚೆನ್ನಾಗಿದೆ. ಇದಕ್ಕೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನೇನಾದರೂ ಡೆಕೋರೇಷನ್ ಮಾಡಬೇಕಾದ್ರೆ ಹಾಲಲ್ಲಾಗಿರ್ಬೋದು, ರೂಮಲ್ಲಾಗಿರ್ಬೋದು, ಅಥವಾ ದೇವ್ರ ಮನೇಲಾಗಿರ್ಬೋದು ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ ರೂಮ್ಗೆ ಡೆಕೋರೇಷನ್ಗೆ ಅಂತಲೇ ತರಿಸ್ಕೊಂಡಿದ್ದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಬಟರ್ಫ್ಲೈ. ಇದೊಂಥರ ಗೋಲ್ಡನ್ ಬಟರ್ಫ್ಲೈ ಥರ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ವಾಲ್ ಮೇಲೆ ಸ್ಟಿಕ್ ಮಾಡ್ತು ಅಂದರೆ ಸಕ್ಕತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮಾತ್ರ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಇಷ್ಟ ಆಯಿತು. ವಾಲ್ ಮೇಲೆ ಇದನ್ನು ಸ್ಟಿಕ್ ಮಾಡಿದ್ರೆ ಇದಕ್ಕೊಂಥರ ಸ್ಟಿಕ್ಕರ್ ಥರ ಕೊಟ್ಟಿರ್ತಾರೆ, ಅದನ್ನು ಸ್ಟಿಕ್ ಮಾಡಿ ನಾವು ವಾಲ್ಗೆ ಅಂಟಿಸೋದಷ್ಟೇ. ಪ್ಯಾಕ್ ಆಫ್ 12 ಬಂದಿದೆ. 3D ಎಫೆಕ್ಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದಂತೂ. ಇದನ್ನು ಹಾಲಲ್ಲಿ ಅಥವಾ ಬೆಡ್ರೂಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇದು ಪುಟಾಣಿ ಇರೋದು ಈ ಥರದ್ದೊಂದು ಸ್ಟಿಕ್ಕರ್ನ ಕೊಟ್ಟಿರ್ತಾರೆ. ಇದನ್ನು ಅಂಟಿಸ್ಕೊಂಡು ವಾಲ್ಗೆ ಸ್ಟಿಕ್ ಮಾಡೋದಷ್ಟೇ. ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಮಾತ್ರ. ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ನಾವು ವಾಲ್ ಮೇಲೆ ಅಂಟಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತಾಗಿದೆ, ಮಿಸ್ ಮಾಡದೆ ಬೈ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ವಾಲ್ ಸ್ಟಿಕ್ಕಿಂಗ್ ಬೋರ್ಡು, ಅಂದರೆ ಫ್ಲವರ್ ಥರನೇ ಕಾಣಿಸುತ್ತೆ. ಸಖತ್ತಾಗಿದೆ ಮಾತ್ರ. ಇದಂತೂ ಒಂಥರ ಸ್ಲೇಟ್ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಬಟ್ ರಿಯಲ್ ಪಾಟ್ ಮಡಗಿರೋ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ. ಇದೇ ಥರ ಒಂದಷ್ಟು ಪಾಟ್ಗಳದ್ದು ನಾನು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಡಬಲ್ ಸ್ಟಿಕ್ಕರ್ನ ರಿಮೂವ್ ಮಾಡಿ ನಾವು ವಾಲ್ಗೆ ಅಂಟಿಸೋದಷ್ಟೇ. ತುಂಬ ಚೆನ್ನಾಗಿದೆ. ಇದು ಪ್ಲೇನ್ ಗೋಡೆ ಇರುತ್ತಲ್ವ, ಅಲ್ಲಿ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಟು ಸೇಮ್ ಫ್ಲವರ್ ಪಾಟ್ ಮಡಗಿರೋ ಥರನೇ ಕಾಣಿಸುತ್ತೆ. ಇದನ್ನು ಹಾಲಲ್ಲಾದರೂ ಹಾಕೋಬೋದು, ಅಥವಾ ಬೆಡ್ರೂಮಲ್ಲಿ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸ್ಟಿಕ್ ಮಾಡೋದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಡಬಲ್ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ ಈ ರೀತಿ ವಾಲ್ಗೆ ಸ್ಟಿಕ್ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ನೋಡ್ತಾ ಇದ್ದೀರಾ ಅಲ್ವಾ. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ಒಂದಷ್ಟು ಪಾಟ್ಗಳದ್ದು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇನ್ನು ಇದು ಬಂದು ಲವ್ ಅನ್ನೋ ಒಂದು ವರ್ಡ್ಸ್ ಇದೆ. ಇದನ್ನು ನಾವು ಗೋಡೆ ಮೇಲೆ ಸ್ಟಿಕ್ ಮಾಡ್ತೀವಿ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಅಂದರೆ ಫೋಟೋ ಫ್ರೇಮ್ ಕೆಳಗಡೆ, ಡೋರ್ ಹತ್ರ, ವಿಂಡೋ ಹತ್ರ ಇದನ್ನು ಸ್ಟಿಕ್ ಮಾಡ್ಕೋಬೋದು. ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಅದನ್ನು ಸ್ಟಿಕ್ ಮಾಡಿ ಇದನ್ನು ಕೆಳಗಡೆ ಹಾಕ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಇದೆ, ಸಖತ್ತಾಗಿದೆ ಮಾತ್ರ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಅಂದರೆ ಇಷ್ಟು ಕಮ್ಮಿ ಪ್ರೈಸ್ಗೆ ಈ ಥರದ್ದೆಲ್ಲ ಕ್ವಾಲಿಟಿ ಆಗಿರೋಂಥದ್ದು ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ಯಾರೂ ಬಿಡೋದಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದ್ದಾವೆ. ನೀವು ಕೂಡ ಮಿಸ್ ಮಾಡದೆ ಬೈ ಮಾಡಿ. ಇನ್ನೇನು ಸಂಡೇ ಮೆಗಾ ಸೇಲ್ ನಡೀತಿರೋದ್ರಿಂದ ಇನ್ನೂ ಕಮ್ಮಿ ಪ್ರೈಸ್ಗೆ ಬೀಳುತ್ತೆ. ಸೊ ಮಿಸ್ ಮಾಡ್ಕೊಳ್ದೆ ಕಾರ್ಟಲ್ಲಿ ಇಟ್ಕೊಂಡು ಬೈ ಮಾಡ್ಕೊಳ್ಳಿ. ಇದೂ ಅಷ್ಟೇ ಬೆಡ್ರೂಮಲ್ಲಾದರೂ ಹಾಕೋಬೋದು, ಅಥವಾ ಹಾಲಲ್ಲಾದರೂ ಹಾಕೋಬೋದು. ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಒಂಥರ ಮನೆಯೇ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ನಾವು ವಾಲ್ಗೆ ಅಂಟಿಸಿ ತೋರಿಸ್ತಾ ಇರೋದು ಇಷ್ಟೇ. ನಾವು ಸಿಂಪಲ್ಲಾಗಿ ಅಂದರೆ ಬಟರ್ಫ್ಲೈ ಎರಡನೇ ಹಾಕ್ಕೊಂಡಿದ್ದು. ಸೊ ಸಖತ್ತಾಗಿತ್ತು. ಅಂದರೆ ಫೋಟೋ ಕೆಳಗಡೆ ಅಂಟಿಸ್ಕೊಂಡ್ವಿ, ತುಂಬಾ ತುಂಬ ಚೆನ್ನಾಗಿತ್ತು. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ವಾಲ್ ಹ್ಯಾಂಗಿಂಗ್ ಬೋರ್ಡು,
ತುಂಬ ಚೆನ್ನಾಗಿದೆ. ಈ ರೀತಿದೆಲ್ಲ ಒಂದು ಬೆಡ್ರೂಮಲ್ಲಿ ಹಾಕೊಂತು ಅಂದರೆ ನಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ. ಅಂದರೆ ಇದೊಂಥರ ಅಪ್ಪ ಅಮ್ಮ ಮಗು ಇರೋ ಥರ. ಇದನ್ನು ಸಿಂಬಲ್ ನೋಡ್ತಿದ್ರೇ ಒಂಥರ ಎಮೋಷ್ನಲ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಒಂಥರ ಸಂಬಂಧಗಳನ್ನ ಗಟ್ಟಿ ಮಾಡುತ್ತೆ. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಕಿಚನ್ಗೂ ಅಷ್ಟೇ ಯೂಸ್ ಆಗುತ್ತೆ, ಅಥವಾ ಏನಾದರೂ ನಾವು ಟೇಬಲ್ಗಳಿರುತ್ತಲ್ವ, ಹಳೆ ಟೇಬಲ್ಗಳು, ಅದಕ್ಕೂ ಕೂಡ ಇದನ್ನು ಅಂಟಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಸೆಲ್ಫ್ ಮೇಲೆಲ್ಲ ಹಾಕೋಬೋದು. ಕಿಚನ್ಲಿ ಸೆಲ್ಫ್ಗಳನ್ನ ನೋಡಿರ್ತೀರಲ್ವ, ನಿಮ್ಮೇನು ರಸ ಬಿದ್ದರೆಲ್ಲ ಬೆಳ್ಳಗಾಗ್ಬಿಡ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಆಗಬಾರ್ದು ಅಂತೇಳಿದ್ರೆ, ಹೊಸ್ದಂಗೆ ಇರಬೇಕು ಅಂತೇಳಿದ್ರೆ ಈ ಥರದ್ದು ಸ್ಟಿಕ್ಕರ್ನ ತಂದು ಹಾಕೋಬಿಡ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾವು ಬಂದು ಟೇಬಲ್ಗೆ ಸ್ಟಿಕ್ ಮಾಡ್ಕೊಂಡ್ವಿ, ಸಖತ್ತಾಗಿ ಕಾಣಿಸ್ತಿತ್ತು. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಹುಕ್ಕುಗಳು. ಈಗ ಗೋಡೆ ಮೇಲೆ ನಾವು ಮಳೆ ಹೊಡಿಯೋಕ್ಕಾಗಲ್ಲ ಅಲ್ವಾ, ಸೊ ಹಾಗಾಗಿ ಈ ರೀತಿದೊಂದಷ್ಟು ಹುಕ್ಸ್ಗಳನ್ನ ಇಟ್ಕೊಂತು ಅಂದರೆ ನಾವು ಎಲ್ಲಿಗೆ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು, ಬೇಡ ಅಂದಾಗ ರಿಮೂವ್ ಮಾಡ್ಕೋಬೋದು. ಬಟ್ ಇದು ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಅಂದರೆ ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಎಷ್ಟು ಅಂದರೆ ಒಂದು 5 kg ತಡೆಯುತ್ತೆ, ಇದು ಅಷ್ಟು ವೆಯ್ಟ್ ತಡೆಯುತ್ತೆ. ತುಂಬ ಚೆನ್ನಾಗಿದೆ. ನಿಮಗೂ ಬೇಕಾದರೆ ಲಿಂಕ್ ಬೇಕು ಅಂದರೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಇದು ಬಂದು ವಿಂಡೋ ಟಿಶ್ಯೂ ಸ್ಕ್ರೀನ್. ಇದನ್ನು ನೋಡಿದ ತಕ್ಷಣ ರಿಟರ್ನ್ ಹಾಕ್ಬೇಕಪ್ಪ, ಚೆನ್ನಾಗಿಲ್ಲ ಅಂತಲೇ ಅಂದ್ಕೊಂಡ್ವಿ. ತುಂಬ ಲೇಸ್ ಆಗಿತ್ತು, ತುಂಬ ಒಂಥರ ಸ್ಕ್ರೀನ್ ಅಷ್ಟೊಂದು ಬಾಳಿಕೆ ಬರೋಲ್ಲ ಅಂತ. ಬಟ್ ಇದನ್ನು ಹಾಕಿದ್ಮೇಲೆ ರೂಮೇ ಹೈಲೈಟ್ ಆಗಿಬಿಡ್ತು, ಅಷ್ಟು ಚೆನ್ನಾಗಿದೆ. ಹೇಳ್ಬೇಕು ಅಂದರೆ ಇದು ಒಂದು ಸ್ಕ್ರೀನಿಂದನೇ ರೂಮ್ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸೋ ಹಾಗಾಯಿತು, ಅಷ್ಟು ಚೆನ್ನಾಗಿದೆ. ಸೊ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ನೋಡೋದಕ್ಕೆ ಹಿಂಗಿದೆ ಅಷ್ಟೇ, ಬಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದನ್ನು ಡೆಕೋರೇಷನ್ ಪರ್ಪಸ್ಗೆಲ್ಲ ಸಖತ್ತಾಗಿ ಯೂಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗಂತೂ. ಈ ಸ್ಕ್ರೀನಿಂದನೇ ನಮ್ಮ ರೂಮ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ಬಿಡ್ತು, ಅಷ್ಟು ಲುಕ್ಕಾಗಿ ಕಾಣಿಸ್ತಿತ್ತು. ನಾನು ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡ್ಕೊಳ್ಳಿ. ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ರೂಮ್ನ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ಗಳಂತಲೇ ಹೇಳ್ತೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿದ್ದಾವೆ. ಅಷ್ಟು ಅಫೋರ್ಡಬಲ್ ಪ್ರೈಸ್ಗೆ, ಕಮ್ಮಿ ಪ್ರೈಸ್ಗೆ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ. ಸೊ ಇಷ್ಟು ಪ್ರಾಡಕ್ಟ್ ಇದ್ದರೆ ನಮ್ಮ ರೂಮ್ನು ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮಗೇನಾದರೂ ಈ ಥರ ಕ್ರೇಜಿ ಇತ್ತು ಅಂತಂದರೆ ರೂಮ್ ಡೆಕೋರೇಷನ್ ಮಾಡೋದು, ನೀವು ಕೂಡ ಆರಾಮ್ಸೆ ಬೈ ಮಾಡ್ಕೋಬೋದು. ಯಾಕೆಂದರೆ ಕಮ್ಮಿ ಪ್ರೈಸ್ಗೆ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಮೀಶೋದಲ್ಲಿ. ಇನ್ನೇನು ಸೇಲ್ ಕೂಡ ನಡೀತಾ ಇದೆ, ಮಿಸ್ ಮಾಡ್ಕೊಳ್ದೆ ಬೈ ಮಾಡ್ಕೊಳ್ಳಿ. ಇನ್ನು ಬೆಡ್ ಕವರು, ಪಿಲ್ಲೋ ಕವರ್ನು ಕೂಡ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಅದನ್ನು ಶೋ ಮಾಡೋದಕ್ಕಾಗಲಿಲ್ಲ, ಹಾಗೆ ಹಾಕ್ಬಿಟ್ಟಿದ್ವಿ. ಇನ್ನು ಅಲ್ಲಿ ವಾಲ್ ಮೇಲೆ ಫೋಟೋಗಳು ಕಾಣಿಸಿದಲ್ವ, ಅದನ್ನು ಕೂಡ ನಾವು ಮೀಶೋದಲ್ಲೇ ಮಾಡಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಅದರದ್ದು ಲಿಂಕ್ನ ನಾನು ಕೊಟ್ಟಿರ್ತೀನಿ, ಪ್ರತಿಯೊಂದು ಲಿಂಕ್ನು ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿಕೊಂಡು ನಿಮಗೆ ಯಾವ ಪ್ರಾಡಕ್ಟ್ ಬೇಕು ನೀವು ಕೂಡ ಬೈ ಮಾಡ್ಕೊಳ್ಳಿ, ಸಕ್ಕತ್ತಾಗಿದೆ. ಕೆಲವರು ಮೀಶೋ ಪ್ರಾಡಕ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತೀರ, ಬಟ್ ನಾವು ಕೊಡೋ ಪ್ರೈಸ್ಗೆ ಇದು ವರ್ತ್ ಅಂತಲೇ ಅನಿಸುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.